ಅಲ್ಲಮ್ಮಿ, ಅವ್ನು ಬರ್ತಾನೆ ಅಂತ ಹೇಳ್ಬಿಟ್ಟು ಏನು ಗ್ಯಾರಂಟಿ ನಿಂಗೆ? ಅವ್ನು ಬರದೇ ಇರ್ಬೋದಲ್ವಾ? ಅದು ಹೆಂಗೆ ಹೇಳ್ತೀಯ ಬರ್ತಾನೆ ಅಂತ ಹೇಳ್ಬಿಟ್ಟು ನೀನು? ಅಮ್ಮ, ಬಂದೇ ಬರ್ತಾನೆ ನಾನು ಕರ್ಕೊಂಡು ಹೋಗಕ್ಕೆ. ಮರ್ದಿದ್ದಂಗಂತೂ ಇರಕ್ಕಿಲ್ಲ, ನೀನು ಸುಮ್ಮನೆ ಇರು. ಕರ್ಕೊಂಡು ಹೋಗೇ ಹೋಗ್ತಾನೆ ಬಂದ್ಬಿಟ್ಟು. ಅದಕ್ಕೆಲ್ವಾ ಎಲ್ಲನೂ ಪ್ಯಾಕ್ ಮಾಡ್ಬಿಟ್ಟು ಮಡಗಿರೋದು. ನಿನಗೆ ಅದು ಅರ್ಥನೇ ಆಗಕ್ಕಿಲ್ಲ ಕಣಮ್ಮ ನಿನ್ಗಂತೂ. ಸುಮ್ಮನೆ ಇರು ನೀನು. ಆಮೇಕಿಂದ ನೀನು ನೋಡಿವಂತೆ ಹೆಂಗೆ ಬಂದು ಹೆಂಗೆ ಕರ್ಕೊಂಡು ಹೋಯ್ತಾನೆ ಅಂತ ಹೇಳ್ಬಿಟ್ಟು. ನಾನು ಏನು ಅನ್ಕೊಂಡಿದ್ಯಮ್ಮ ನೀನಂತೂ? ಮಾಸ್ಟರ್ ಪೀಸ್ ನಾನು. ನಿಮ್ಮಪ್ಪ ಇಲ್ಲೇ ಅವನೇ. ಅಯ್ಯೋ ಸುಮ್ಮನೆ ಕಿರಿಕಿರಿ. ನಿನ್ನ ಗಂಡ ಬರಲಿಲ್ಲ ಅಂದರೆ ನಿಮ್ಮಪ್ಪ ನಾನು ಇನ್ನು ಸರಿಯಾಗಿ ಕ್ಲಾಸ್ ತಗೋತಾನೆ. ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ಬೇಕಾ ನನಗೆ? ಸದ್ಯ ಬಂದ್ಬಿಟ್ರೆ ಅರ್ಧ ತಲೆನೋವಾದರೂ ತಪ್ಪಿಬಿಡ್ತದೆ ನನಗಂತೂ. ಸದ್ಯ ಬಂದ್ಬಿಟ್ಟದಾಗೆ ಹೋಗ್ಬಿಟ್ರೆ ಸಾಕಾದಾಗ ನಿನ್ನ ಗಂಡ. ಅಯ್ಯೋ ನನಗೆ ನಿಮ್ಮ ಅಪ್ಪಂತಾಗೆ ರಾತ್ರೆಲ್ಲ ಪುರಾಣ ಕೇಳಿ 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 ಸಾಕಾಗೋಯ್ತು. ಏನು ಬರ್ತಾರಂತ ಇಲ್ವಂತ, ಏನಂತೆ ಎತ್ತಂತೆ, ಯಪ್ಪ ಏನು ಒಸಿ ತಲೆ ತಿಂದ ಅಂತ ಅನ್ಕೊಂಡ ತಲೆ ತಿಂದು ಬಿಸಾಕ್ಬಿಟ್ಟ ನಿಮ್ಮ ಅಪ್ಪ ಅಂತೂ. ಅಯ್ಯೋ ಹೋಗತ್ತ. ಹೋಗೆ ಒಂದ್ ಲೋಟ ಟೀ ಕಂಬಿಟ್ ಬಾ ಹೋಗು. ಹ್ಞೂ ಸರಿ ರೀ. ಏನಮ್ಮಿ, ನಿನ್ ಗಂಡ ಬತ್ತನೋ ಬರಕಿಲ್ವೋ? ಇಷ್ಟ್ ದಿನ ಆದ್ರೂ ಬರ್ಲಿಲ್ಲ ಅಂತ ಹೇಳಿದ್ರೆ ಇನ್ ಯಾವ ಇದ್ರಾಗ ಬತ್ತಾನೆ ಹೇಳು? ಹದ್ದು ನಿನ್ ಜೀವನ ನಿನ್ ಕೈಯಾರೆ ನೀನೇ ಹಾಳು ಮಾಡ್ಕೊಬಿಟ್ಟೆ. ಏನೇ ಹೇಳು ನೀನು. ಎಲ್ಲ ಸುಮ್ಮನೆ ನೆನೆಯ. ಅದೇನೋ ಒಂಥರಲ್ಲ ತಲೆನೋವು ಜೀವನ ಸುಮ್ಮನೆ ನೆನೆಯ. ಏನ್ ಮಾಡಿದ್ರು ಎಷ್ಟು ಮಾಡಿದ್ರು ಅಷ್ಟೇ ನೆನೆಯ ಬಿಡು. ಸುಮ್ಮನೆ ನೆನೆಯ. ಯಾಕೆ ಇದು ಮಾಡಬೇಕು? ನೋಡು, ಏನೋ ನಿನ್ನ ಹಣೆ ಬರ ಸರಿ ಇಲ್ಲ ಅಂತ ಅನ್ನಿಸ್ತದೆ. ಕಷ್ಟನೋ ಸುಖನೋ 4 ದಿನ ಹೋಗಿ ಗಂಡನ ಮನೆಗೆ ಇದ್ದು ಜೀವನ ಮಾಡ್ಬಿಟ್ಟು ಬಾ. ಆಮೇಕಿಂದ ನೋಡ್ಕೊಳ್ಳೋಣ. ಇನ್ನೇನ್ ತಾನೇ ಮಾಡೋಕ್ಕಾಯ್ತದೆ ಹೇಳು? ಇಲ್ಲಪ್ಪ, ನನ್ನ ಗಂಡ ಇಷ್ಟ ನೆನೆಯ ಕೊಡ್ತಾನೆ. ಅದೇ ಅವ್ರ ಅಮ್ಮನ ಇದಕ್ಕೆ ಭಯಕ್ಕೆ ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಮಾತಾಡ್ತಾನೆ ಅಷ್ಟೇ. ಅವ್ನು ನನ್ನ ತುಂಬ ಅಂದರೆ ತುಂಬ ಇಷ್ಟಪಡ್ತಾನೆ ಗೊತ್ತಾ? ಎಷ್ಟು ಇಷ್ಟಪಡ್ತಾನೆ ಅಂತ ಹೇಳಿದ್ರೆ ಅಷ್ಟು ಇಷ್ಟಪಡ್ತಾನೆ. ಆದರೆ ಏನೇ ಹೇಳಿ ಅವ್ನು ನನ್ನನ್ನು ಬಿಟ್ಬಿಟ್ಟು ಇರಕ್ಕಿಲ್ಲಪ್ಪ. ಬರ್ತಾನೆ. ಬಂದ್ಬಿಟ್ಟು ನಾನು ಕರ್ಕೊಂಡು ಹೋಗೇ ಹೋಯ್ತಾನೆ. ಸುಮ್ಕಿರ್ರಿ ಲೇ, ಮನೆಗಿದೆಯೇನೆ? ಯಾರು? ಅಪ್ಪ. ನನ್ನ ಗಂಡ ಬಂದ ಅಂತ ಅನಿಸ್ತೈತೆ. ಓಹೋ, ಏನಪ್ಪ ಅಳಿ ಅಂದ್ರೆ ಇವಾಗ ನಿಮಗ್ ದಾರಿ ಸಿಕ್ಬಿಡ್ತೋ ಏನೋ? ಹೆಂಡತಿ ಬಂದು ಎಷ್ಟು ದಿನ ಆದ್ಮೇಲೆ ನಿಮ್ಗೆ ದಾರಿ ಸಿಕ್ಬಿಟ್ಟೈತೆ. ಹೆಂಡತಿನ ನೆನಪಾಗೋಗ್ಬಿಟ್ಟವಳು ನಿಮ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಇವಾಗ ಅನ್ನಿಸ್ತಾ? ಯಾವ ದಿನ ನನ್ನ ಮಗಂಗೆ ಅನ್ನಿಸ್ತು. ನನಗಂತೂ ದೇವ್ರನೇ ಅನ್ನಿಸ್ಲಿಲ್ಲ. ಆದ್ರೂ ಮುಚ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ಇನ್ನು ಮಂತಾಗ ಬಂದ್ಬಿಟ್ಟು ಇನ್ನೇನಾರ ಒಂದು ಫಿಟ್ಟಿಂಗ್ ಇಕ್ಕಿ ಜಗಳ ಮಾಡಿ ಜುಟ್ಟು ಹಿಡ್ಕೊಬಿಡ್ತಾಳೆ. ಆಮೇಲೆ ಫುಟ್ಬಾಲ್ ಆಡ್ತಾಳೆ ಅಂತ ಬಂದಿದ್ದೀನಿ. ಇವ ಹೆಂಗೆ ಪ್ರೀತಿಯಿಂದ ಬಂದಿದ್ದೀನಿ ಅಂತ ಅನ್ಕೊಬಿಟ್ಟವನಿ. ಆಮವ, ಅದು ಸ್ವಲ್ಪ ಕೆಲಸ ಇತ್ತು ಮಾವ, ಬರೋಣ ಅಂತ ಅನ್ಕೊಂಡೆ. ಕೆಲಸ ಬಿದ್ದ್ಬಿಡ್ತು. ಲೇ ಇವಳೆ, ಹೋಳಿ ಅಂದ್ರು ಬಂದವ್ರೆ. ಅವ್ರಿಗೂ ಒಂದ್ ಲೋಟ ಕಾಫಿ ಇಕ್ಕೊಂಬಿಟ್ಟು ಬಾರೆ. ಸರಿ ರೀ. ನೋಡೆ, ಆ, ಬಾ. ಏನೋ ಆಗಿದ್ದಾಗೋಯ್ತು. ಮನೆಗೆ ಹೋಗೋಣ ಬಾ. ಇನ್ನು ಏನ್ ತಾನೇ ಮಾಡೋಕ್ಕಾಯ್ತದೆ? ಆಗಿದ್ದಾಗೋಯ್ತಲ್ವ ಎಲ್ಲನೂ. ನೋಡಿ, ಜಗಳ ಪಗಳೆಲ್ಲ ಇದ್ದಿದ್ದೆ ನಂದು ತಪ್ಪಾಯ್ತು. ನಾನೇ ಹೆಂಗೋ ಮಾತಾಡಿ ಏನೇನೋ ಮಾಡಿದೆ. ನಂದೇನೆ ನಿಯತ್ ತಪ್ಪಾಯ್ತು. ಅದು ಅದು ಬಿಡು, ಯಾಕೆ ಸುಮ್ಮನೆ ನೀನು? ಈಗ ನಾನು ನೀನು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿದ್ದಂಗೆ ನೀನು. ಬಾ ಮನೆಗೆ ಹೋಗೋಣ. ಸುಮ್ಕೆ ನೀ ಇಷ್ಟೊಂದೆಲ್ಲ ಯಾಕೆ ಜಗಳ ಮಾಡ್ಕೊಂಡು ದೂರ ಆಗೋದು ಗಂಡ ಹೆಂಡ್ತಿ? ಬಾ. ನಾನು ಬರಕ್ಕಿಲ್ಲ. ನಾನು ಯಾಕೆ ಬರಲಿ? ನೀವು ಹೇಳ್ದಂಗೆ ನಾನು ಯಾಕೆ ಕೇಳಲಿ? ಎಲ್ಲ ನೀವು ಹೇಳ್ದಂಗೆ ಏನು ಯಾಕೆ ಕೇಳಬೇಕಾ? ನೀವು ಹೇಳ್ದಂಗೆ ಏನು ಮಾಡಬೇಕಾ? ನಿಮ್ಮಮ್ಮ ನೋಡಿದ್ರೆ ಹೆಂಗೆ ಸಿಕ್ರಂಗೆ ಮಾತಾಡ್ತದೆ, ನೀವು ನೋಡಿದ್ರೆ ಹೆಂಗೆ ಸಿಕ್ರಂಗೆ ಅಂತೀರಾ? ದುಬೈಗೆ ಹೋಗಕ್ಕಿಲ್ಲ, ಏನು ಹೋಗಕ್ಕಿಲ್ಲ. ನಾನು ಮುನಿಸ್ಕೊಂಡು ಬಂದಮೇಲೆ ಇಷ್ಟು ದಿನ ಬಿಟ್ಕೊಂಡು ಇವಾಗ ಬರ್ತಾ ಇದ್ದೀರಾ ನಾನು ಕರ್ಕೊಂಡು ಹೋಗೋಕ್ಕೆ? ಇಷ್ಟು ದಿನ ಕರ್ಕೊಂಡು ಹೋಗೋಕ್ಕೂ ಬಂದಿಲ್ಲ. ಒಳ್ಳೆ ತಲೆನೋವಾಗೋಗ್ಬಿಟ್ಟೈತೆ ನನಗಂತೂ. ನಿಮಗೆ ಬೇಕಾದಾಗ ಬರ್ತೀರಾ, ಬ್ಯಾಡ ಅಂದಾಗ ಹೋಯ್ತೀರಾ. ನನಗಂತೂ ನಿಮ್ಮ ಮನೆಗೆ ಬರೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಗೊತ್ತಾ? ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಅಯ್ಯೋ ಬಣ್ಣ ಹಾಕ್ತಿದ್ದಂಗೆ ಆಗ್ತೀನಿ. ಹೆಂಗೆ ಮಾಡ್ತಾಳೆ ಮುಳ್ಳಿ ಬಿಟ್ರೆ ಇಲ್ಲೇ ನೆನೆಯ. ಅಯ್ಯಪ್ಪ, ಕುಂದಾಕ್ಬಿಡ್ತಾಳೆ ಕಣ್ಣಾಗೇನೆ. ಅಯ್ಯೋ, ಆಗಿದ್ದೆಲ್ಲ ಆಗೋಯ್ತೆ. ಬಾ, ಮುನಿಸ್ಕೊಂಡ್ರೆ ಸಂಸಾರ ಆಯ್ತದ? ಗಿರಿಸ್ಕೊಳ್ಳೋದೆಲ್ಲ ಹೋಗ್ಬೇಡ. ಬಾ ಸುಮ್ಮನೆ ನೀನು ಹೋಗೋಣ. ಸುಮ್ಮನೆ ಯಾಕೆ ವಾಪ ಮಾಡ್ಕೊಂಡು ಯಾಕೆ ಮುನಿಸ್ಕತಿಯಾ? ಬಾ ಹೋಗನ್ ಬಾ. ಮಗಳೇ, ಗಂಡನೇ ಬಂದು ಕರಿತಾವಂತಾನೆ. ಮುನಿಸ್ಕೊಳ್ಳೋದೆಲ್ಲ ಯಾಕೆ ಹೇಳು? ನಡಿ ಸುಮ್ಮನೆ ನೀ ನಡಿ. ಓ ಪಾಪ, ಮುನಿಸ್ಕೊಂಡು ಕೋಪ ಮಾಡ್ಕೊಂಡು ಹಂಗ್ ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡು ಇದೆಲ್ಲನೂ ಯಾಕೆ ಬೇಕು? ಆರಾಮಾಗಿ ಹೋಗೋದ್ ಕಲಿ ಸುಮ್ಮನೆ. ಅಯ್ಯೋ ನೋಡು, ಈಗ ಗಂಡ ಹೆಂಡತಿ ಅಂದ್ಮೇಲೆ 100 ಬರ್ತಾವೆ 100 ಹೋಗ್ತವೆ. ಈ ಊರಾಗ ಜನಗಳೆಲ್ಲ ಏನು ಅನ್ಕೋತಾವ್ರು ಗೊತ್ತಾ? ಗಂಡನ್ ಬಿಟ್ಟು ಬಂದವಳೆ ಅಂತ ಹೇಳ್ಬಿಟ್ಟು ಹೆಂಗ್ ಸಿಕ್ರ ಹಂಗೆ ಊರು ತುಂಬಾ ಮಾತಾಡ್ತಾವ್ರೆ. ಇದಕ್ಕಿನ್ನೂ ಆರಾಮಾಗಿ ನಿನ್ ಗಂಡನ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಸಂಸಾರ ಮಾಡ್ಕೊಂಡಿರೋದು ಎಷ್ಟೋ ವಾಸಿ ಅಲ್ವಾ? ಹೋಗಪ್ಪ, ನನ್ನ ಮೇಲೆ ಪ್ರೀತಿನೇ ಇಲ್ಲ ಇವಾಗ ಬಂದವನು ಕರಿಯಕ್ಕೆ. ಹಂಗೇನೆ ಅವ್ರ ಮನೆಗೆ ಹೋದ್ರೆ ನನಗೇನು ಬೆಲೆ ಕೊಡ್ತಾನೆ ಅಂತ ಅನ್ಕೊಂಡ? 10 ಪೈಸದ ಬೆಲೆ ಕೊಡಲ್ಲ, ಏನು ಬೆಲೆನೇ ಕೊಡಲ್ಲ ನನಗಂತೂ. ಸುಮ್ಮನೆ ಯಾಕೆ ಬೇಕು? ಹೋಳಿ ಅಂದ್ರೆ ಬಂದ್ರ ನಂಗೆ ಗೊತ್ತಿತ್ತು ನನ್ನ ಮಗಳ ಮೇಲೆ ನಿಮಗೆ ಪಿರುತಿ ಜಾಸ್ತಿ. ಇವತ್ತಲ್ಲ ನಾಳೆ ಬಂದೇ ಬರ್ತೀರಾ ಕರ್ಕೊಂಡು ಹೋಗಕ್ಕೆ. ನನ್ನ ಮಗಳ ಮೇಲೆ ಲೌಶ್ಯಾನೆ ನಿಮಗೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿತ್ತು. ನಾನು ಯಾವಾಗ ಹೇಳ್ತಿದ್ದೆ ನಮ್ಮ ಯಜಮಾನ್ರಿಗೂ, ಬೊತ್ತಾನೆ ಹೋಳಿ ಅಂದ್ರೆ ಸುಮ್ಮನಿರು ಅಂತ. ತಗೊಳ್ಳಿ ಹೇಳಿ ಅಂದ್ರೆ ಕಾಪಿ ತಗೊಳ್ಳಿ ಕುಡ್ಕೊಳ್ಳಿ ಕಾಪಿಯ. ಬಾ ಹೋಗನ್ ಬಾ. ಸುಮ್ಕೆ ನೀನ್ ಟೇಮ್ ಆಯ್ತು. ಸರಿ, ತಪ್ಪಾಯ್ತು ಅಂತ ಕೇಳಿ. ನೀವು ತಾನೇ ನನ್ನ ಕರ್ಕೊಂಡು ಹೋಗಿ ಬಂದಿರೋದು, ನೀವೇ ಕೇಳಬೇಕು. ಹಂಗೆ ನೀವು ಮನೆಗೆ ಹೋದಾಗ ನಿಮ್ಮ ಅಮ್ಮಂಗೆ ಎಲ್ರಿಗೂ ಹೇಳ್ಬೇಕು. ಸರಿ, ನಾನೇ ಕರ್ಕೊಂಡು ಬಂದಿದ್ದು ಅಂತ ಹೇಳ್ಬಿಟ್ಟು. ಈಗ ಬಂದ್ಬಿಟ್ಟು ಆಮೇಲೆ ನಿಮ್ಮ ಅಮ್ಮ ಹೆಂಗ್ ಸಿಕ್ರಂಗೆ ಮಾತಾಡಂಗಿಲ್ಲ. ಇನ್ಮೇಲೆ ನೀವು ಕೆಲ್ಸಕ್ಕೆ ಸೇರ್ಕೊಂಡು ನೀವು ಚೆನ್ನಾಗಿರ್ಬೇಕು. ಆವಾಗ ಮಾತ್ರನೇ ನಾನು ಇದು ಮಾಡೋದು. ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ನಂಗೆ ಸುಮ್ಮನೆ ತಲೆ ಎಲ್ಲ ಕೆಡಿಸ್ಬೇಡ ನೀನಂತೂ. ಬಂದ ತಕ್ಷಣ ನಿಮ್ಮ ಅಮ್ಮ ಕೈಯ ಅಂತದೆ. ಕೈಯ ಅನ್ಕೊಡು ನಿಮ್ಮ ಅಮ್ಮ ನನ್ನ ಹತ್ರ. ಇಷ್ಟೆಲ್ಲ ಒಪ್ಕೊಳ್ಳಂಗಿದ್ರೆ ನಾನು ನಿನ್ನ ಜೊತೆ ಬರ್ತೀನಿ, ಇಲ್ಲಾಂದ್ರೆ ಬರೋದೇ ಇಲ್ಲ. ಏನಕ್ಕೆ ಬಂದೆ ನೀನು ನನ್ನ ಕರ್ಕೊಂಡು ಹೋಗಕ್ಕೆ? ಆರಾಮಾಗಿ ನಿಮ್ಮ ಅಮ್ಮನ ಜೊತೆ ಇರಬೇಕಿತ್ತು. ನೀನು ನಿಮ್ಮ ಅಮ್ಮನೇ ಮುಖ್ಯ ಅಲ್ವಾ ನನಗಿನ್ನೂ? ನಿಮ್ಮ ಅಮ್ಮನ ಜೊತೆ ಖುಷಿಯಾಗಿರ್ಬೇಕಿತ್ತು. ಹೆಂಡತಿ ಬೇಕು ಅಂತ ಓಡ್ ಬಂದಿದ್ಯಾ? ಬಿಟ್ಟಾಕು. ನಿನ್ನ ಹತ್ರ ಯಾರು ಕಿತ್ತಾಡ್ಕೊಂಡು ಸಾಯ್ತಾರೆ ನಿನ್ನ ಹತ್ರ ಅಂತನೂ? ನನಗೂ ನನ್ನ ಜನ್ಮಕ್ಕಂತೂ ಸಾಕಾಗೋಗ್ಬಿಟ್ಟೈತೆ ನಿನ್ನ ಹತ್ರ ಕಿತ್ತಾಡಿ.
ಅಪ್ಪ ಈಗ ಏನ್ ಮಾಡ್ಲಿ ಹೇಳಪ್ಪ, ಇವನೇ ಮ್ಯಾಲ್ ಬಿದ್ದು ಬಂದವನ್ ಕರಿಯಕ್ಕೆ. ನನ್ಗೇನೆ ಹೋಗಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಕಣಪ್ಪ ಇವನ್ ಜೊತೆ. ಏನೋ ಭಿಕ್ಷೆ ತಗೊಂಡ್ ಬಂದ್ಬಿಟ್ಟು ನನ್ನ ಜೊತೆ ಅಂತ ಹೇಳ್ಬಿಟ್ಟು ನಾನೇನೆ ಹೋಗೋಣ ಅಂತ ಅನ್ಕೋತಾ ಇದೀನಿ. ಏನ್ ಮಾಡ್ಲಪ್ಪ? ಅಯ್ಯೋ ನಾಯಿ, ಎಷ್ಟು ಆಕ್ಟಿಂಗ್ ಮಾಡ್ತಾಳೆ ರಾಮ ಶಿವ. ಈ ಹೆಣ್ಮಕ್ಳಿಗೆಲ್ಲ ಎಲ್ಲಿಂದ ಕಲಿಸ್ತಾರಪ್ಪ ಆಕ್ಟಿಂಗ. ಮಗಳೇ, ಹೇಳುದ್ನಲ್ಲ ವರ್ಲ್ಡ್ ಸುಮ್ಕೇನಿಯ. ಹುಡುಗಿ ಹೆಣ್ಮಕ್ಳು ಗಂಡನ ಮನೆಗಿದ್ರೇನೇನಿಯಾ ಶ್ರೇಷ್ಠ. ಈಗ ನೀನು ಇಷ್ಟಪಟ್ಬಿಟ್ಟೆ ಅಂತಾನೆ ಮದುವೆ ಮಾಡ್ಕೊಂಡಿದ್ದು. ಈ ಗಂಡನ್ ಬಿಟ್ಬಿಟ್ಟು ಬಂದ್ರೆ 4 ಜನ ಏನ್ ಅನ್ಕೊಳಕ್ಕಿಲ್ಲ ಹೇಳು. ಸರಿಯಪ್ಪ, ಇವನು ನೀವು ಎಲ್ಲ ಬಲವಂತ ಮಾಡಿ ಕಳಿಸ್ತಿರೋದಕ್ಕೆ ಹೋಗ್ತಾ ಇದೀನಿ ನೋಡು. ನೀನೇ ಬಲವಂತ ಮಾಡಿ ಕರಿತಿರೋದಕ್ಕೆ ಬರ್ತಾ ಇದೀನಿ. ಇಲ್ಲ ಅಂತ ಹೇಳಿದ್ರೆ ನಾನೇನ್ ಬರ್ತಾ ಇರ್ಲಿಲ್ಲ. ನಿಮ್ಮ ಅಮ್ಮಂಗೂ ಹೇಳ್ಬಿಡು ಹಿಂಗೇನೆ, ಸರಿನಾ? ಜಾಸ್ತಿ ಓವರ್ ಆಕ್ಟಿಂಗ್ ಮಾಡಕ್ಕಂತ ನೀನು ಹೋಗ್ಲೇ ಬೇಡ. ನೀನು ಈಗಲೇ ಹೇಳ್ತಾ ಇದೀನಿ. ನನ್ನ ಸವಾಸಕ್ಕೆ ಏನಾರ ಬಂದು ನಾನಂತೂ ಸುಮ್ಮನೆ ಅಂತೂ ಬಿಡಲ್ಲ. ನೀನಿದು ಸರಿ ಆಯ್ತು, ತಪ್ಪಾಯ್ತು ಅಂತ ಕೇಳು, ಬರ್ತೀನಿ ಮನೆಗೆ. ನಾನೇನೆ ಮಾಡಿದೀನಿ ತಪ್ಪಾಯ್ತು ಅಂತ ಕೇಳಕ್ಕೆ? ಇದೊಳ್ಳೆ ಚೆನ್ನಾಗೈತಲ್ಲ. ನೀನೇ ತಾನೇ ನೆನ್ನೆ. ಆ ಅದೆಲ್ಲ ಗೊತ್ತಿಲ್ಲ, ತಪ್ಪಾಯ್ತು ಅಂತ ಕೇಳು ಅಷ್ಟೇ. ನೀನು ಎಣ್ಣೆ ಪನ್ನೆ ಅದೆಲ್ಲ ಬಿಟ್ಟಾಕು. ಗೊತ್ತಲ್ಲ ಏನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ತಪ್ಪಾಯ್ತು ಅಂತ ಕೇಳು. ಹಾಳಾಗೋಗ. ಸರಿ, ತಪ್ಪಾಯ್ತು ನಂದು. ದಯವಿಟ್ಟು ಬ್ಯಾಗ್ ಎತ್ಕೊಂಡ್ ಬಂದ್ರೆ ಕರ್ಕೊಂಡ್ ಮನೆಗೆ ಹೋಗ್ತೀನಿ, ಸರಿನಾ? ನೋಡ್ದೇನಪ್ಪ ನನ್ ಗಂಡ ಎಷ್ಟು ಒಳ್ಳೆಯವರು ಅಂತ. ನೀನೇ ಹೇಳ್ತಾ ಇದ್ದೆ ನಿನ್ ಗಂಡ ಅಂತವನು, ನಿನ್ ಗಂಡ ಇಂತನು ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರ ನನ್ಗೋಸ್ಕರ ಓಡೋಡಿ ಬಂದವನ್ ಕರ್ಕೊಂಡು ಹೋಗಕ್ಕೆ. ಅಮ್ಮನ್ ಯಾಕಪ್ಪ ಬೈತಿಯ ಸುಮ್ಮನೆ? ಅಂತನು ಮದುವೆ ಮಾಡ್ಬಿಟ್ಟೆ, ಇಂತನು ಮದುವೆ ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು. ತುಂಬಾ ಅಂದ್ರೆ ತುಂಬಾ ಒಳ್ಳೆಯವನು ಕಣಪ್ಪ ಇವನಂತನು. ನೀನೇನೇ ಹೇಳು, ಇವನಷ್ಟು ಒಳ್ಳೆಯವನು ಯಾರು ಇಲ್ಲ. ನನ್ ಗಂಡನೋ ಗಂಡ ಅಲ್ವೇನ್ರಿ? ನೀವು ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ? ಹಾ, ಮಾಡ್ತೀನಿ ಮಾಡ್ತೀನಿ. ಸರಿ ರೀ, ಈಗ ಹೋಗ್ಬಿಟ್ಟು ಲಗೇಜ್ ತಗೊಂಡು ಹಿಂಗೆ ಬಂದ್ಬಿಡ್ತೀನಿ, ಸರಿನಾ? ಒಂದು 10 ನಿಮಿಷ ಇರಿ, ಬಂದೆ. ಏನೇ ಹೇಳಿ ಹೇಳಿ ಅಂದ್ರೆ ನಿಮ್ಮಂತ ಅಳಿಯನ್ ಪಡಿಯಕ್ಕೆ ಪುಣ್ಯ ಮಾಡಿದ್ದೆ. ನನ್ನ ಮಗಳನ್ನ ಎಷ್ಟು ಇಷ್ಟಪಡ್ತೀರಾ ನೀವಂತೂ. ನನ್ನ ಮಗಳು ಬಾ ಅಂದಿದ ತಕ್ಷಣ ಬಾ ಅಂತ ಕರೀಲ್ಲ ಅಂದ್ರೂ ಎಷ್ಟು ನೆನೆಸ್ಕೊಂಡು ಬಂದ್ಬಿಟ್ಟಿದ್ದೀರಾ ನೀವಂತೂ. ಕುಡೀರಿ ಕುಡೀರಿ ಕಾಫಿನ, ಬೇಜಾರು ಮಾಡ್ಕೋಬೇಡಿ. ಇವತ್ತು ಇನ್ನೂ ಅಡುಗೆಗೆ ಇಕ್ಕೊಂಡೇ ಇಲ್ಲ. ನನ್ನ ಮಗಳು ಟೆನ್ಷನ್ ಆಗಿ ಏನಿಗೆ ಕಳೆದ್ಬಿಟ್ಟೆ ನಾನಂತೂ. ನನ್ನ ಮಗಳ ಜೊತೆ ಹುಷಾರಾಗಿ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರಿ. ನಿಮ್ಮ ಅಮ್ಮಂಗೋಸಿ ಉಗುತು ಬುದ್ಧಿ ಹೇಳಿ, ಸರಿನಾ? ಹಾ, ಸರಿ ಸರಿ, ಆಯ್ತು ಆಯ್ತು ಅತ್ತೆ. ಎಲ್ಲನೂ ಹೇಳ್ತೀನಿ ಬಿಡಿ. ನನಗೆ ಕಾಫಿ ಕುಡ್ದು ಸಾಕು, ತಗೊಳ್ಳಿ ಅತ್ತೆ. ನಾನು ಹೊರಡ್ತೀನಿ, ಟೈಮ್ ಆಗೋಯ್ತು. ಮಗಳೇ ಮಗಳೇ ಬಾಮ್ಮ ಬೇಗ. ಅಯ್ಯೋ ನಿನ್ ಗಂಡ ಕಾಯ್ತಾವನಿ, ಅರ್ಜೆಂಟಾಗಿ ಕರ್ಕೊಂಡು ಹೋಗ್ಬಿಡ್ಬೇಕು ನಿನ್ನ ಅಂತ ಹೇಳ್ಬಿಟ್ಟು. ಬಾ ಬಾ ಸರ್ನ ಬಾ. ಈಗಳಮ್ಮ ಬ್ಯಾಗ್ ಎಲ್ಲ ತುಂಬ್ಕತಾ ಇವ್ನಿ. ನನಗೇನ್ ಗೊತ್ತಿದ್ ನನ್ ಗಂಡ ಬರ್ತಾನೆ ಅಂತ. ಈಗ ನೋಡಿ ಎಲ್ಲ ಪ್ಯಾಕ್ ಮಾಡ್ತಾ ಇವ್ನಿ. ನೋಡಪ್ಪ, ಮದ್ವೆ ಆಗೋದು ಆಗಿದ್ಯಾ, ಏನೋ ನಡೆದೋಗ್ಬಿಡ್ತು ಎಲ್ಲನೂ. ಈಗ ಅದನ್ನೆಲ್ಲ ಬದಲಾಯಿಸಕ್ಕಂತೂ ಕೈಲಾಗೋದಿಲ್ಲ, ಸರಿನಾ? ಅದು ಬದಲಾಯಿಸಕ್ ಆಗ್ತದೋ ಇಲ್ವೋ ಅದೆಲ್ಲನೂ, ಅದೆಲ್ಲ ಬೇಕಿಲ್ಲ. ನನ್ನ ಮಗಳು ನುಸಿ ಚೆನ್ನಾಗಿ ನೋಡ್ಕ, ಅಷ್ಟೇ ನೀನು ಕೇಳೋದು. ಇಷ್ಟು ಬಿಟ್ರೆ ನಾನು ನಿನ್ನ ಏನು ಕೇಳೋದೇ ಇಲ್ಲ ನಾನು. ದಯವಿಟ್ಟು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕ, ಸರಿನಾ? ಅಷ್ಟೇ ಅಲ್ಲ, ಅದು ಏನ ನಿಮ್ಮಮ್ಮ ಆಸ್ತಿ ಪಾಸ್ತಿ ಅಂತ ಗೊತ್ತೈತೆ. ಆಸ್ತಿ ಬೇಕಾದ್ರೆ ಕೊಟ್ಬಿಡ್ತೀವಿ. ಅರೆ ನನ್ನ ಮಗಳು ಟಾರ್ಚರ್ ಗಿರ್ಚೆಲ್ಲ ಕೊಡಕ್ಕೆ ಹೋಗ್ಬಿಡ ಕಣಪ್ಪ. ನೀನು ಮೆಚ್ಕೊಂಡೆ, ನನ್ನ ಮಗಳನ್ನ ಬಂದು ನೀನು ಕರ್ಕೊಂಡು ಹೋಗಿ ಬರೋದೇ ಇಲ್ವೇನೋ ಅಂತ ಅನ್ಕೊಂಡಿದ್ದೆ. ಆದ್ರೂ ನೀನು ಕರ್ಕೊಂಡು ಹೋಗಿ ಬಂದಲ್ಲ, ನನಗೆ ಇನ್ನೂ ಸಂತೋಷ ಖುಷಿ ಆಗ್ತೈತೆ. ಹುಷಾರಾಗಿ ಹೋಗ್ಬಿಟ್ಟು ಬರ್ರಿ. ಹಾ ಸರಿ ಮಾವಯ್ಯ. ರೀ, ಇಲ್ಲಿ ಸ್ವಲ್ಪ ಬರ್ತೀರಾ? ಬ್ಯಾಗ್ ಮ್ಯಾಲ್ಗಡೆ ಐತೆ, ಹುಸಿ ಮ್ಯಾಲ್ಗಡೆ ಇರೋ ಬ್ಯಾಗ್ನ ತೆಗೆದುಕೊಡಿ. ಬನ್ನಿ ಬನ್ನಿ ಬೇಗ. ಇವಳು ಹಚ್ಚಿನ ಆಗ್ಬೋದ್ಯಾ, ಬಣ್ಣನೇ ಹಚ್ಕೊಳ್ಳಲ್ಲ ಇದ್ರಿದ್ಳು. ಹಂಗೆ ನಾಟಕ ಆಡ್ಬಿಡ್ತಾಳಲ್ಲ ಕಿತ್ತೋದಳು ಇವಳು. ಮಕ್ಕ ಮುಚ್ಚ, ಇನ್ನ ನರ್ಕಕ್ಕೆ 3 ಗೇಣು ನನಗಂತೂ. ನಮ್ಮ ಅಮ್ಮನ ತಗೆಣುಗ್ಲ, ಇವಳು ತಗೆಣುಗ್ಲ. ಇವಳು ಮಕ್ಕಿಷ್ಟು.